ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವಿದ್ಯಾರ್ಥಿಗಳ ವತಿಯಿಂದ ಏನು 2005 ಮತ್ತು 2006ನೇ ಇಸ್ವಿಯ ಒಂದು ವಿದ್ಯಾರ್ಥಿ ತಂಡಗಳಿಂದ ಮೊದಲನೇದಾಗಿ ಒಂದು ಭಾರತ ಸಂವಿಧಾನದ ಒಂದು ಪ್ರಸ್ತಾವನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ಇದನ್ನು ನಡೆಸಿಕೊಂಡಿದ್ದಾರೆ ಸಚಿನ್ ಅವರು. MA in Social Justice and Empowerment ಅಂತ ಒಂದು ಹೊಸ ಕೋರ್ಸನ್ನು ಶುರು ಮಾಡಿದ್ವಿ. ಸೊ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ನಮಗೆ ಬೀಳ್ಕೊಡುಗೆ ಏಕೆಂದರೆ ನಾನು 2009ರಿಂದ ಇವತ್ತೇನು ಬಿಲ್ಡಿಂಗ್ ಇದೆಲ್ಲ ಇದೆ, ಇಲ್ಲಿ 3 ಜನ ಮಾತ್ರ ಕೂತ್ಕೊಂಡ್ರೆ ನಾನು ಮನ್ಸೂದನ್ ರಮೇಶ್. ಹಿಂದಿನ 2 ರೂಮ್ 3 ಜನ ಕೂತ್ಕೊಂಡ್ತಾ ಇದ್ವಿ. ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಂದ್ರು ನಾವು ಹೊರಗಡೆಯಿಂದಲೇ ಜನ ಕರೆಸ್ತೀವಿ. ಆದರೆ ಇವತ್ತು ನೋಡಿ 21 ಜನ MA ಅಡ್ಮಿಷನ್ ಫಸ್ಟ್ ಮತ್ತು 3 ಜನ ಇದ್ದಿದ್ದೀಗ 7-8 ಜನ ಆಗಿದ್ದಾರೆ ನಮ್ಮ ಸೆಂಟ್ರಲ್. ಮತ್ತು 21 ಜನ ಸ್ಟೂಡೆಂಟ್ಸ್, 9 ಜನ PhD ಸ್ಕಾಲರ್ಸ್. ಸೊ ಆ ಲೆಕ್ಕದಲ್ಲಿ 21, 30 ಆಫೀಸ್ ಎಲ್ಲರೂ ಸೇರಿ 38. ಸೆಕೆಂಡ್ ಇಯರ್ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು 20-30 ಆದರೆ 50-58 ಅಂದರೆ ಸುಲಭವಾಗಿ 58-60 ಜನ ಈ ವರ್ಷದಷ್ಟೊತ್ತಿಗೆ ಸ್ಟೂಡೆಂಟ್ಸು ಮತ್ತೆ ಕಚೇರಿ ಬರೋದವ್ರು ಎಲ್ಲರೂ ಸೇರಿದ್ರು. ಅಂದ್ರೆ 50-60 ಜನ ಇದ್ರು ಅಂದ್ರೆ ಈ ಕೇಂದ್ರದಲ್ಲಿ ನಮ್ಮ ಹತ್ರ ಆಲ್ರೆಡಿ ಸಭಾಂಗಣ ಇದೆ, ನಾವು ಯಾವಾಗ ಬೇಕಾದ್ರೂ ಕಾರ್ಯಕ್ರಮ ಮಾಡ್ತೀವಿ. ಸೊ ಹಾಗಾಗಿ 3 ಜನರಿಂದ ಶುರುವಾದದ್ದು ಇವತ್ತು 50-60 ಜನ ಈ ಕೇಂದ್ರದ ವತಿಯಿಂದನೇ ಇರುವಂತಹ ವಿದ್ಯಾರ್ಥಿಗಳು, ನೌಕರರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀತಾರೆ. ಸೊ ಹಾಗಾಗಿ ಈ ಬೆಳವಣಿಗೆಯನ್ನ ನಾನು ನೋಡೋದಕ್ಕೆ ಸಾಧ್ಯ ಆಗಿದ್ದು ಸಂತೋಷ. ಹಾಗೆಯೇ ಮೊದಲ ವರ್ಷದ ವಿದ್ಯಾರ್ಥಿಗಳು ಆ್ಯಕ್ಚುಲಿ ಅವ್ರಿಗೆ ಸೆಕೆಂಡ್ ಇಯರ್ ಆದ್ಮೇಲೆ ನಾವು ಸೆಂಡ್ ಅಪ್ ಮಾಡಬೇಕು, ಆದರೆ ಫಸ್ಟ್ ಇಯರಲ್ಲೇ ನಮಗೆ ಸೆಂಡ್ ಅಪ್ ಮಾಡಿ ಕಳಿಸ್ತಾ ಇಲ್ಲ. ಅದ್ರ ಬಗ್ಗೆ ನನಗೆ ಬಹಳ ಸಂತೋಷ. ಯಾಕಂದರೆ MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ನೀವು 1 ಇಯರ್ನ ಕಂಪ್ಲೀಟ್ ಮಾಡಿದ್ದೀರಿ ಅಂದರೆ ಒಟ್ಟಾರೆ 10 ಪೇಪರ್ನ ಸ್ಟಡಿ ಮಾಡಿದ್ದೀರಿ. ನಿಮ್ಗೆ ಆಲ್ರೆಡಿ ನೋಡಿ ಫಸ್ಟ್ ಸೆಮಿಸ್ಟರ್, ಇಡೀ ಸೆಮಿಸ್ಟರು ಸೋಷಿಯಲ್ ಜಸ್ಟಿಸ್ ಬಗ್ಗೆ, ಸೆಕೆಂಡ್ ಸೆಮಿಸ್ಟರ್ ಎಂಪವರ್ಮೆಂಟ್ ಬಗ್ಗೆ 5 ಪೇಪರ್ಗಳನ್ನು ಮಾಡಿದ್ದೀರಿ. 3rd ಮತ್ತು 4th ಈ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟನ್ನು ಸಂಶೋಧನೆಗೆ ಒಳಪಡಿಸಿ ಅದನ್ನು ಸಂಶೋಧನೆ ಮಾಡೋದು ಹೇಗೆ ಅನ್ನೋದು ಹಿಸ್ಟಾರಿಕಲ್ ಮೆಥಡ್, ಹಿಸ್ಟಾರಿಯೋಗ್ರಫಿ ಆ ಥರದ್ದೆಲ್ಲ ಕೇಳುತ್ತೆ. ಒಟ್ಟಾರೆ 4 ಸೆಮಿಸ್ಟರ್ಗಳಲ್ಲಿ ಪ್ರಪಂಚದಾದ್ಯಂತ
ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಿರುವಂತಹ ಒಂದು ಚಳುವಳಿಗಳು, ಪ್ರಯತ್ನಗಳು, ಹೋರಾಟಗಳು ಇವೇನಿದಾವೆ ಇವೆಲ್ಲವನ್ನ ಕುರಿತಂತೆ ಒಂದು ಸಮಗ್ರವಾದಂತಹ ಒಂದು ಜ್ಞಾನ ನಿಮ್ಮಲ್ಲಿ ಬೆಳೆಯುತ್ತೆ. ಆಕ್ಚುಲಿ ಈ ಕೋರ್ಸನ್ನು ಮಾಡ್ಕೊಂಡ್ಮೇಲೆ ನೀವು ಸಮಾಜದ ಅಂದರೆ ಪ್ರಸ್ತುತ ಸಮಾಜದ ಅನೇಕ ಹಂತಗಳಲ್ಲಿ ನೀವು ಕೆಲಸ ಮಾಡೋದಕ್ಕೆ ಸಾಧ್ಯತೆ. ಈಗ ಫಿಲ್ಮ್ ಆಕ್ಟರ್ ಅಶೋಕ್ ನಿಮ್ಗೆ ಗೊತ್ತಿತ್ತು, ಅವರು ಬೆಳಕು ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಸ್ಥಾಪನೆ ಮಾಡಿಕೊಂಡು ಅವ್ರಿಗೆ 74 ವರ್ಷ, ನಿಂತರೂ ನೋಡಬೇಕು 74 ವರ್ಷ. ಈಗ ಅವರು ಬೆಳಕು ಅನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಭಾರತ ದೇಶದಲ್ಲಿ ಸಾಮಾಜಿಕ ನ್ಯಾಯ, ಸಬಲೀಕರಣ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ಒಂದು NGO ಸಂಸ್ಥೆ ಕಟ್ಟಿಕೊಂಡು ಆ ಥರದ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯೋಚನೆ ಮಾಡಿ, ಅಂದರೆ ಫಿಲ್ಮ್ ಆಕ್ಟರ್ ಆಗಿ ಅವರು ಅವ್ರದ್ದೇ ಆದಂಥ ಸ್ಥಾನಮಾನ ಗಳಿಸಿ ಹಣ ಎಲ್ಲ ಗಳಿಸಿದ ಮೇಲೂ ನಮ್ಮ ಸಮಾಜಕ್ಕೆ ಕೊಡುವಂತಹ, ನಾವೇನಾದ್ರೂ ಕೊಡಬೇಕು ಅನ್ನುವಂತಹ ಒಂದು ಆಶೋತ್ತರಗಳು ಹೇಗೆ ಮನುಷ್ಯನಲ್ಲಿ ಇರ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದರೆ ಇವತ್ತು ಎಸ್ಪೆಷಲಿ ಈಗಿನ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಜಾತೀಯತೆ, ಕೋಮುವಾದ ಇವೆಲ್ಲವೂ ಮತ್ತೆ ಸಂಕುಚಿತ ಮನೋಭಾವನೆ ಇವೆಲ್ಲ ಬೆಳೀತಾ ಇರೋ ಸಂದರ್ಭದಲ್ಲಿ ಅದರ ಡೈರೆಕ್ಟ್ ಎಫೆಕ್ಟ್ ಯಾರಿಗಾಗೋದು ಅಂತಂದ್ರೆ ಸಾಮಾಜಿಕ ನ್ಯಾಯದ ಮೇಲೆ. ನೋಡಿ, ಸಮಾಜದಲ್ಲಿ ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ ಫಸ್ಟು ದೌರ್ಜನ್ಯಕ್ಕೆ ಒಳಗಾಗೋರು ಸ್ತ್ರೀಯರು. ಅದನ್ನ ಬಿಟ್ರೆ ಯಾಕಂದ್ರೆ ಇವರು ಈಸಿ ಟಾರ್ಗೆಟ್. ಹಾಗಾಗಿನೇ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹೆಚ್ಚು ಕಡಿಮೆ ಇವತ್ತಿಗೆ 5,500 ವರ್ಷದಿಂದಲೇ ಈ ಥರದ ಒಂದು ಸಾಮಾಜಿಕ ನ್ಯಾಯವನ್ನು ಕಾನೂನಿನ ಮೂಲಕ ರಾಜ್ಯದ ವತಿಯಿಂದ ಒಂದು ಕಾನೂನನ್ನ ಜಾರಿಗೆ ತಂದಿದೆ. ಅದ್ರ ಬಗ್ಗೆ ಎಲ್ಲ ನಾವು ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಮತ್ತೆ ಇದಕ್ಕೆ ನಾವು ಯಾಕೆ MA ಕೋರ್ಸ್ ಇದನ್ನ ಇಟ್ಟಿದ್ದೀವಿ ಅಂತಂದ್ರೆ, ಮೊದಲನೇದಾಗಿ ಜಗಜೀವನ್ ರಾಮ್ ಜನ್ಮದಿನವನ್ನು ನಾವು ಸಮತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಏಪ್ರಿಲ್ 5ನೇ ತಾರೀಕು ಸಮತಾ ದಿವಸ. ಅಂದ್ರೆ ಜಗಜೀವನ್ ರಾಮ್ ರವರೇ ನನ್ನ ಹೆಸರಿನಲ್ಲಿ ನೀವು ಜನ್ಮ ದಿನಾಚರಣೆ ಮಾಡಬೇಡಿ, ಅದ್ರ ಬದಲು ಸಮಾನತೆಯ ದಿನವನ್ನಾಗಿ ಆಚರಣೆ ಮಾಡಬೇಕು. ಸೊ ಹಾಗಾಗಿ ಈ ಕೇಂದ್ರದ ನಾಯಕರಾದಂಥ ಜಗಜೀವನ್ ರಾಮ್ ಮತ್ತು ಅವರ ಆಶೋತ್ತರಗಳನ್ನು ಪ್ರತಿನಿಧಿಸುವಂತಹ ಒಂದು MA ಕೋರ್ಸನ್ನು ನಾವೇನು ಮಾಡಿದ್ವಿ, ಆ್ಯಕ್ಚುಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ಅವಕಾಶ ಇದೆ. ಈಗ ನಾವೇನು ಇಡೀ ಸಿಲೆಬಸ್ ಮಾಡಿದ್ವಿ, 4 ಸೆಮಿಸ್ಟರ್ದು 20 ಪೇಪರ್ಗಳು ರೆಡಿ ಇದೆ. ನಿಮಗೆ 3rd 4th ಬಂದಾಗ ನಿಮ್ಗೆ ಯಾವುದು ಸಿಲೆಬಸ್ ಸಮಸ್ಯೆ ಇಲ್ಲ. ಅದ್ರ ಜೊತೆಯಲ್ಲೇ ನಾವು 8 ಸೆಂಟರ್ನಲ್ಲೂ ಈ MA ಕೋರ್ಸನ್ನು ಶುರು ಮಾಡೋದಕ್ಕೆ ಅಲ್ಲಿನ ಎಲ್ಲ ನಿರ್ದೇಶಕರಿಗೆ ಇನ್ಕ್ಲೂಡಿಂಗ್ ಸಿಲೆಬಸ್ಸು ಮತ್ತು ಈ ಕೋರ್ಸನ್ನು ಹೇಗೆ ಆರಂಭ ಮಾಡಬೇಕು, ವಿಶ್ವವಿದ್ಯಾಲಯಕ್ಕೆ ಹಿಂಗೆ ಲೆಟರ್ ಬರ್ಕೋಬೇಕು, ಇಡೀ ಫೈಲನ್ನು ಮಧುಸೂದನ್ ಸ್ಕ್ಯಾನ್ ಮಾಡಿ ಎಲ್ಲ 8 ಸೆಂಟರ್ ಡೈರೆಕ್ಟರ್ ಕಳಿಸಿದ್ರು. ಇದ್ರ ಉದ್ದೇಶ ಏನಂತಂದ್ರೆ 8 ಸೆಂಟರ್ಗಳು ಈ ಕೋರ್ಸನ್ನು ಶುರು ಮಾಡ್ತಾರೆ. ಈಗ ಯೋಚನೆ ಮಾಡಿ, 8 ಸೆಂಟರ್ಗಳು, 8 ನಮ್ದೊಂದು ಸೇರಿ 9 ಸೆಂಟ್ರಲ್ಲಿ ಈ ಕೋರ್ಸ್ ಶುರುವಾದ. ಒಂದು MA ಕೋರ್ಸ್ ಅಂತಂದ್ರೆ 20 ಪೇಪರ್, 2 ವರ್ಷ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಆ ನಿಟ್ಟಿನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 10 ಅಂತಂದ್ರೆ 20 ಪೇಪರ್ ಬೇಡ, 5 ಪೇಪರ್ನ ಒಂದು ಸೆಮಿಸ್ಟರ್ಗೆ 5 ಪೇಪರ್ ಅಂದ್ರೆ 10 ಪೇಪರ್, 10 × 4 ಗಂಟೆ 40 ಗಂಟೆ ಅಂದ್ರೆ 8 ಗಂಟೆಯ ಎಷ್ಟು ಫ್ಯಾಕಲ್ಟಿ ಅವರು. ಒಂದೊಂದು ಕೇಂದ್ರಕ್ಕೆ 5 ಜನ ಬೇಕಾಗ್ತದೆ. ಹಾಗಿದ್ರೆ 9 ಸೆಂಟರ್ಗಳಿಗೆ 45 ಜನ ಗೆಸ್ಟ್ ಫ್ಯಾಕಲ್ಟಿ, ಮಿನಿಮಮ್ 30,000 ರಿಂದ 35,000 ರೂಪಾಯಿ ಒಬ್ಬ ಗೆಸ್ಟ್ ಫ್ಯಾಕಲ್ಟಿ. ಯೋಚನೆ ಮಾಡಿ, 45 ಜನ ಇಂಟು ತಿಂಗಳಿಗೆ 35,000 ರೂಪಾಯಿ, 30,000 ರೂಪಾಯಿ ಇಟ್ಕೊಂಡ್ರು ಒಬ್ಬರಿಗೆ 3,60,000 ಅಂತ 45 ಜನಕ್ಕೆ ಎಷ್ಟಾಗುತ್ತೆ? 1.5 ಕೋಟಿ ರೂಪಾಯಿ ಮೇಲೆ ಆಗುತ್ತೆ. ಅಂದ್ರೆ ಈ ಒಂದು ಕೋರ್ಸ್ ನಾವೇನು ಶುರು ಮಾಡಿದ್ದೀವಿ, ಇದನ್ನು ಎಫೆಕ್ಟಿವ್ ಆಗಿ ಕರ್ನಾಟಕದ 9 ಸೆಂಟರ್ಗಳಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ 45 ಜನರಿಗೆ ಉದ್ಯೋಗ, ಮತ್ತೆ ಒಂದೊಂದು ಸೆಂಟರ್ಗಳು ಅಟ್ಲೀಸ್ಟ್ ಒಂದು 20-25 ಜನ ಸೇರ್ಕೊಂಡ್ರು
ಒಂದು 200-250 ಜನ ಪ್ರತಿ ವರ್ಷ MA ಮುಗಿಸ್ಕೊಂಡು ಇಲ್ಲಿ MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಾಡಿದಾಗ ಸಹಜವಾಗಿ ಟೀಚ್ ಮಾಡೋದಕ್ಕೆ ಎಲಿಜಿಬಲ್ ಯಾಕೆ ಸಿಗ್ತದೆ. ನೋಡಿ, ನೀವು 9 ಸೆಂಟರ್ಗಳಲ್ಲಿ ಹೋಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ನೀವು ಕೆಲಸ ಮಾಡಿ. ಸೊ ಒಟ್ಟಾರೆ ನಾನಿಲ್ಲಿ 1 ವರ್ಷದಿಂದ ಏನು ಇಲ್ಲಿ ನಿರ್ದೇಶಕನಾಗಿ ಬಂದೆ, ಸೊ ತಕ್ಷಣಕ್ಕೆ ಈ ಕೋರ್ಸನ್ನು ಶುರು ಮಾಡಬೇಕು. ಕೋರ್ಸನ್ನು ಶುರು ಮಾಡೋದ್ರ ಜೊತೆಲಿ ಈ ಥರದ ಎಲ್ಲ ಕೇಂದ್ರದ ನಿರ್ದೇಶಕರನ್ನ ಈ ಕೋರ್ಸನ್ನು ಶುರು ಮಾಡೋದಕ್ಕೆ ಅವ್ರಿಗೆ ಆಲ್ರೆಡಿ ನಾವು ಪ್ರೇರಣೆಯನ್ನು ಕೊಟ್ಟಿದ್ದೀವಿ. ಅದ್ರಲ್ಲಿ ಎಷ್ಟು ಜನ ಶುರು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಹಾಗೆಯೇ ಇಡೀ 2 ಸೆಮಿಸ್ಟ್ರಲ್ಲಿ ಸೊ ಎಫೆಕ್ಟಿವ್ ಆಗಿ ಕೋರ್ಸು ಸಹ ನಡೆಯುತ್ತೆ. ಆಯಿತಾ? ಸೊ ಅದು ಒಂದೇನಂತಂದರೆ ಈ ಫಸ್ಟ್ ಕ್ಲಾಸ್ ಸಂತೋಷ ಏನಕ್ಕೆ ಅಂತಂದರೆ, ನಾಳೆಯಿಂದ ನಾನು ಇನ್ನೂ ಸ್ವತಂತ್ರ ವ್ಯಕ್ತಿ. ನಾನು ಭವಿಷ್ಯತ್ನಲ್ಲಿ ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳೋದಕ್ಕೆ ನನಗೆ ನಿಜವಾದ ಫ್ರೀ ಟೈಮ್ ಬೇಕು. ಅಂತ ಹೋದರೆ ಮೈಸೂರಿನ ಸಿಟಿಯಲ್ಲಿ ನಮಗೇನು ಭಾಳ ಕೆಲಸ ಇರುತ್ತೆ ಅಂತ ಏನು, ಆದರೆ ಸಹಜವಾಗಿ ಒಂದು ಸಂಸ್ಥೆ ಅಂತಂದಾಗ ಆ ಟೈಮಿಗೆ ಬರಬೇಕು ಅಂತ ಇರುತ್ತೆ. ಸೊ ಏನಾದರೂ ಒಂದೊಂದು ಕೆಲಸಗಳು ಇದ್ದೇ ಇರೋದು. ಹಾಗಾಗಿ ನಮ್ಮ ಓದು ಬರಹ ಇವುಗಳಿಗೆ ನಿಜವಾಗ್ಲೂ 2009ರಿಂದ ಪ್ರತಿ ಹಂತದಲ್ಲಿ ಆಡಳಿತದ ಹುದ್ದೆಗಳಲ್ಲೇ ನಾವು ಇಟ್ಕೊಂಡು ನಿಜವಾದಂತಹ ಗಂಭೀರವಾದಂಥ ಓದು ಬರಹವನ್ನು ಮಾಡೋದಕ್ಕೆ ನಮಗೆ ಸಾಧ್ಯ. ನೋಡಿ, ನನ್ನ ಅನೇಕ ಪ್ರಮುಖ ಪುಸ್ತಕಗಳೆಲ್ಲ ಬಂದಿರೋದು ಅದಕ್ಕೆ ಮೊದಲೇ. ಅದು ಒಂದೇನೆಂದರೆ, ವಿಶ್ವವಿದ್ಯಾಲಯದಲ್ಲಿ ನಾವು ಹಿರಿಯ ಪ್ರಾಧ್ಯಾಪಕರಾದ ಮೇಲೆ ನಮಗೆ ಜವಾಬ್ದಾರಿಗಳು ಬರ್ತವೆ, ಆಡಳಿತದ ಜವಾಬ್ದಾರಿ. ಅದು ನಿರ್ವಹಣೆ ಮಾಡೋದೇ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಅದನ್ನು ನಾನೇನು ತಪ್ಪು ಅಂತ ತಿಳ್ಕೊಳ್ಳಲ್ಲ. ಆಡಳಿತದ ಅನುಭವ ಎಲ್ಲವೂ ನಮಗೆ ಮೈಸೂರು ವಿಶ್ವವಿದ್ಯಾಲಯ ಕೊಟ್ಟಿದೆ. 1988 ಮೇ ತಿಂಗಳಲ್ಲಿ MA ರಿಸಲ್ಟ್ ಬಂತು. 5 ಜನ ಫಸ್ಟ್ ಕ್ಲಾಸ್ ಆ ಸಂದರ್ಭದಲ್ಲಿ. ಅದರಲ್ಲಿ ನಾನು ನನಗೆ ಬೆಂಗಳೂರಲ್ಲಿ ಆಗಲೇ ಲೆಕ್ಚರ್ ಕೋರ್ಸ್ ಇತ್ತು. ಆದರೆ ನಮ್ಮಪ್ಪ ಇನ್ನೂ ಉನ್ನತ ಅಧ್ಯಯನ ಮಾಡುವಂಥ PhD ಮಾಡೋದಕ್ಕೆ ಬೆಂಬಲ ಕೊಟ್ಟಿಲ್ಲಿ ಕಳಿಸಿ PhD ಮಾಡೋಕ್ಕೋಸ್ಕರ ಬಂದೆ. ಆಶ್ಚರ್ಯ ಅಂತಂದರೆ 88 PhDಗೆ ಎನ್ರೋಲ್ ಆಗಿ SC ST ಸೆಲ್ಲಲ್ಲಿ ಫೆಲೋಶಿಪ್ ತಗೊಂಡೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, SC ST ಸೆಲ್ಲಲ್ಲಿ ಫೆಲೋಶಿಪ್ ತಗೊಂಡ ಅದಕ್ಕೆ ಮೊದಲೇ 3 ವರ್ಷ ಮೊದಲೇ ಫೆಲೋಶಿಪ್ ಕೊಟ್ಟಿದ್ದು. ಯಾರೂ PhD ಸಬ್ಮಿಟ್ ಮಾಡಿ, ನಾನೇ ಫಸ್ಟ್ 3 ವರ್ಷಕ್ಕೆ PhD ಕೊಟ್ಟೆ. ಹಾಗಾಗಿ SC ST ಸೆಲ್ಗೆ ಹೋದಾಗೆಲ್ಲ ಅವ್ರು ನಾನು ಎಷ್ಟು ಗೌರವದಿಂದ ಕಾಣೋರು ಅಂದರೆ, ಸರ್ 3 ವರ್ಷ ಆಗಿತ್ತು ಸರ್ ನಮ್ಮ SC ST ಸೆಲ್ ಶುರುವಾಗಿ, ಅಷ್ಟೊಂದು ನಾವು ಫೆಲೋಶಿಪ್ ಕೊಟ್ಟಿದ್ವಿ, ಯಾರೂ PhD ಮಾಡಲಿಲ್ಲ ಸರ್, ಫಸ್ಟ್ ನೀವು PhD ಮಾಡಿದ್ರೆ. ಹಾಗಾಗಿ ನಮ್ಮ ಸೆಲ್ಗೆ ಒಂದು ಘನತೆ ತಂದು ಕೊಡ್ತೀವಿ. ಅಂದರೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಮಗೆ ಕೊಡುವಂಥ ಫೆಲೋಶಿಪ್ ಅವಾಗ ಎಷ್ಟಿತ್ತು ಗೊತ್ತಾ? 800 ರೂಪಾಯಿ. ನನಗೆ ಲೆಕ್ಚರ್ ಪೋಸ್ಟು ಬೆಂಗಳೂರು ಸಿಕ್ಕಿದಾಗ ನನಗೆ 3300 ರೂಪಾಯಿ ಸಂಬಳ. ಲೆಕ್ಚರ್ ಪೋಸ್ಟ್ 3300 ರೂಪಾಯಿ ಲೆಕ್ಚರ್ ಪೋಸ್ಟನ್ನು ಬಿಟ್ಟು 800 ರೂಪಾಯಿ ಫೆಲೋಶಿಪ್ ಇತ್ತು. 2500 ರೂಪಾಯಿ ಆರ್ಥಿಕವಾಗಿ ನಷ್ಟ ಅನಿಸುತ್ತೆ. ಆದರೆ 22 ವರ್ಷ 4 ತಿಂಗಳು ನೀವು PhD ಮಾಡೋಕ್ಕೆ 800 ರೂಪಾಯಿ ಫೆಲೋಶಿಪ್. ಇದನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ, ಅವಕಾಶ ಸಿಕ್ಕಿದಾಗ ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಏನು ಅವಕಾಶ ಇರುತ್ತೆ ನಾವು ಬಳಸ್ಕೊಬಿಡ್ತೀವಿ. ಎಲ್ಲ